ಹರೇ ಶ್ರೀನಿವಾಸ, ಕೇಳಿಸುತ್ತಾ? ಕೇಳಿಸ್ತಾ ಇದೆ. ಹರೇ ಶ್ರೀನಿವಾಸ. ಜೇತಿ ಹರೇರಚಿಂತ್ಯ ಸರ್ವದೇವೈಕ್ಯವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಯತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶಿ ಚಂದ್ರಮಃ. ಜೈತ್ಯ ಸಂಖ್ಯೋರು ಬಲಾಂಬಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೆ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭಾ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಪರಮ ಪವಿತ್ರ ದಿವಸವಾದಂಥ ಕೃಷ್ಣನ ಜನ್ಮ ದಿವಸ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಶುರು ಮಾಡೋಣ. ಹರಿಕಥಾಂಸಾರ ಪಂಚ ಮಹಾಯಜ್ಞ ಸಂಧಿ, ಅದರಲ್ಲಿ 7 ಪದ್ಯಗಳಾಗಿದೆ. ನಾವು ಹೇಗೆ ಹುಟ್ಟಿದ್ದೀವಿ, ನಾವು ಹುಟ್ಟಲಿಕ್ಕೆ ಯಾರು ಕಾರಣ, ದೇವರು ಅಂತ ನಮಗೆ ಗೊತ್ತು. ತಂದೆ ತಾಯಿಗಳ ಮೂಲಕವಾಗಿ ದೇವರೇ ಕಾರಣ ಗೊತ್ತು. ಆ ದೇವರು ಅವನು ವ್ಯಾಪ್ತನಾದವನು ಹೇಗೆ ವ್ಯಾಪಾರಗಳನ್ನು ಮಾಡಿದ್ದಾನೆ. ಒಂದೊಂದು ಸ್ಥಾನದಿಂದ ಜೀವನನ್ನ ದೇವತೆಗಳು ನಮ್ಮನ್ನು ಹೋಮಿಸಿದ್ದಾರೆ. ಆ ಹೋಮದಿಂದ ಆ ಜೀವವನ್ನು ಸ್ವೀಕಾರ ಮಾಡಿ ಅದಕ್ಕೆ ದೇಹಗಳ ಕೊಟ್ಟು ಹೇಗೆ ನಾವು ಇಲ್ಲಿ ಬಂದಿದ್ದೀವಿ ಅಂತ ಟೋಟಲಿ 25 + 5 30 ರೂಪಗಳು, ಅದು ಅನೇಕ ರೂಪಗಳಾಗೆ ವಿಸ್ತಾರಗೊಳ್ಳುತ್ತೆ. ಅದನ್ನ 7ನೇ ಪದ್ಯದಲ್ಲಿ ಹೇಳಿ ದೇವರು ಎಂಬ ಕಾನ್ಸೆಪ್ಟ್ ಅದನ್ನ ಇಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದ. ಇದು ಉಪನಿಷತ್ತುಗಳಲ್ಲಿ ತೈತ್ರಿಯ ಉಪನಿಷತ್ತಿನೆಲ್ಲ ಕೇಳ್ತೀರಾ, ಪೂಜೆ ಸಮಯದಲ್ಲಿ ಹೇಳ್ತಾರೆ. ಅದರಲ್ಲಿ ಬಂದ ಒಂದು ಥಾಟ್ ಅನ್ನ ನೆಕ್ಸ್ಟ್ ಪದ್ಯದಲ್ಲಿ ಕೊಟ್ಟಿದ್ದಾರೆ. ಈ 8ನೇ ಪದ್ಯ ಹೀಗಿದೆ: ಪಂಚನಾರಿ ತುರಗದಂದದಿ ಪಂಚ ರೂಪಾತ್ಮಕನುತಾ ಷಟ್ ಪಂಚರೂಪವ ಧರಿಸಿ ತತ್ತನ್ ನಾಮದಿಂ ಕರೆಸಿ ಪಂಚ ಪಾವಕ ಮುಖದಿ ಗುಣಮಯ ಪಂಚಭೂತಾತ್ಮಕ ಶರೀರವ ಪಂಚವಿಧ ಜೀವರಿಗೆ ಕೊಟ್ಟಲ್ ಅಲ್ಲೇ ರಮಿಸುವನು ಅಂತ ಹೇಳ್ತಾ ಇದ್ದಾರೆ. ಸ್ಥೂಲವಾದ ಮೀನಿಂಗ್ ಪಂಚನಾರಿ, ದೇವರ ರೂಪಗಳು ಹೇಗಿರುತ್ತೆ. ದೇವರು ನಮಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ದೇವರು ಹುಟ್ಟಿದ್ದಾನೆ, ದೇವರು ಹೀಗೆ ಮಾಡುತ್ತಾನೆ, ನಾರಾಯಣ ರೂಪ, ನಾರಾಯಣ ರೂಪ, ನಾರಾಯಣ ಪ್ರದ್ಯುಮ್ನ ರೂಪ, ಪ್ರದ್ಯುಮ್ನ ಅನಿರುದ್ಧ ರೂಪ, ಏನೇನೋ ಹೇಳ್ತಾ, ಏನಿದು ರೂಪಗಳು, ಏನಿದು ಅವತಾರಗಳು, ಏನು ದೇವರು ಅಂದ್ರೆ ಏನು? ತುಂಬಾ ಕ್ವಶನ್ಸೇ ಜಾಸ್ತಿ ಇರುತ್ತೆ. ಒಂದು ಕ್ವಶನ್ಸ್ಗೆ ನಮ್ಗೆ ಆನ್ಸರ್ ಸಿಕ್ಕಿದಾಗ ಇದು ಸಾಧ್ಯವಾ ಅಂತ ನಮ್ಗೆ ನಂಬಿಕೆ ಬರೋದೇ ಇಲ್ಲ. ಅದಕ್ಕೆ ಏನು ಉತ್ತರ? ಇದು ಒಂದೇ ಆನ್ಸರ್ ಏನು ಅಂದ್ರೆ ದೇವರು ಎಂಬುವನು. ವ್ಯಾಪ್ತಿ ಸಂಧಿಯಲ್ಲಿ ನೋಡಿದ್ದೀವಿ, ಅದು ಹೇಳುವಾಗ ಹೇಳ್ತಾರಲ್ಲ, ಸ್ತ್ರೀ ನಪುಂಸಕ ಬಹು ಸಲಿಲ್ಲ, ದೇವರು ಇದು ಇಲ್ಲ 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 ಹೀಗಿಲ್ಲ. ನಾವು ನೋಡುವಂತ ಯಾವ ವ್ಯಕ್ತಿಗಳು, ವಸ್ತುಗಳು, ಇಡೀ ಪ್ರಪಂಚ, ಇಡೀ ಗ್ಯಾಲಕ್ಸಿ ತಗೊಳ್ಳಿ, ಏನು ಬೇಕಾದ್ರೂ ತಗೊಳ್ಳಿ, ನಾವು ನೋಡಿದ್ದು, ದೊಡ್ಡವರು ನೋಡಿದ್ದು, ಮೈಕ್ರೋಸ್ಕೋಪಲ್ಲಿ ನೋಡಿದ್ದು, ಅನೇಕರು ದಾಖಲೆ ಮಾಡಿದ ಅನೇಕ 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 ಅನಂತ ವಸ್ತುಗಳು, ಅನಂತ ಜೀವರಾಶಿಗಳು, ಎಲ್ಲದಕ್ಕಿಂತನೂ ಅವನು ವಿಲಕ್ಷಣ. ಹೀಸ್ ಡಿಫರೆಂಟ್, ಟೋಟಲಿ ಡಿಫರೆಂಟ್. ಅದಕ್ಕೆ ಜೀವ ಈಶ್ವರ ಭೇದ, ಜಡ ಈಶ್ವರ ಭೇದ ಅಂತ ಹೇಳ್ತೀವಿ. ಭೇದ ಅಂದ್ರೆ ಟೋಟಲಿ 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 ಡಿಫರೆಂಟ್. ಹಿ ಈಸ್ ಯುನೀಕ್. ಅದು ಹೇಗೆ ಕೂಡುತ್ತೆ ಅಂದ್ರೆ ಅದೇ ಆನ್ಸರ್. ಈ ದೇವರು ಎಂಬುವನು ವಿಲಕ್ಷಣ, ನಮ್ಗೆ ಊಹಾತೀತವನು. ಅಂದ್ರೆ ಊಹಾತೀತವನು ಅಂತ ಹಾಗೆ ಬಿಟ್ಟು ಬಿಡೋದಾ ಹೇಗೆ ಅಂದ್ರೆ ಅದಕ್ಕೆ ಒಂದು ಎಕ್ಸಾಂಪಲ್, ಇದರಲ್ಲಿ 2-3 ಎಕ್ಸಾಂಪಲ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಪಂಚನಾರಿ ತುರಗದಂದದಿ ಅಂತ ಹೇಳ್ತಾರೆ. ಪಂಚನಾರಿ ಇದು ಈ ಒಂದು ಇವಾಗಲೂ ನಮ್ಗೆ ಚಿತ್ರಗಳು ಬರುತ್ತೆ. ದೂರದಿಂದ ನೋಡಿದಾಗೆ ಏನೋ ಒಂದು ಕುದುರೆ ಅಂತೆ ಇರ್ಬೋದು, ಆನೆ ಅಂತೆ ಇರ್ಬೋದು, ಏನೇನೋ
ಕಂಪ್ಯೂಟರಿಂದ ಸಿಮ್ಯುಲೇಟ್ ಮಾಡಿ ಏನೇನೋ ಎಲ್ಲ ಹಾಕ್ತಾರೆ. ದೂರದಿಂದ ನೋಡಿದ್ರೆ ಒಂದು ರೀತಿಯಾಗಿರುತ್ತೆ. ಈ ಕೆಲೈಡೋಸ್ಕೋಪೇ ತಗೊಳ್ಳಿ, ಈ ದೂರದಿಂದ ನೋಡಿದಾಗೆ ಒಂದು ಆಕಾರ ವಿಶೇಷ ಕುದುರೆ ಅಂತ ಕಾಣುತ್ತೆ. ಹತ್ತಿರ ಹೋಗಿ ಅಥವಾ ಸೂಕ್ಷ್ಮವಾಗಿ ಡೀಟೇಲ್ಡ್ ಆಗಿ ಅದು ಒಳಗೆ ಏನು ಅಂತ ನೋಡಿದಾಗೆ ಬೇರೆ ಆಕಾರಗಳು ಬರುತ್ತೆ. ನಾವು ನೋಡ್ತೀವಲ್ಲ, ಅಳೋ ಮುಖ ಇರುತ್ತೆ, ಸ್ವಲ್ಪ ಹೀಗೆ ಹಾಗೆ ಮಾಡಿದ್ರೆ ನಗು ಮುಖ ಬರುತ್ತೆ. ಒಂದು ನೋಡುವಾಗ ಇದು ಕಲ್ಚರ್ಸ್ ಆ ಕಾಲದಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಇದೆಲ್ಲ ನಾವು ಅಬ್ಸರ್ವ್ ಮಾಡೋದಿಲ್ಲ. ಮಾಡಿದ್ರೆ ಒಂದು ವಿಗ್ರಹ ಇರೋದಲ್ಲಿ ಆ ಕೆತ್ತಿದ ಒಂದು ಶಿಲೆ ಇರ್ಬೋದು, ಅದು ಇನ್ನೊಂದು ಆಂಗಲ್ ಅಂತ ನೋಡಿದಾಗ ಬೇರೆ. ಹತ್ತಿರ ಹೋಗಿ ನೋಡಿದಾಗೆ ಆ ಕುದುರೆ ಒಂದು ಇರುತ್ತಂತ ಅನ್ಕೊಳ್ಳಿ, ಹತ್ತಿರ ಹೋಗಿ ನೋಡಿದಾಗೆ ಆ ಒಂದು ಪಂಚನಾರಿ ತುರಗದಂದಲ್ಲಿ ಆ ಒಂದು ಆನೆ ಕುದುರೆ ಯಾವ್ದು ಬೇಕಾದ್ರೂ ತಕೊಳ್ಳಿ, ಅಲ್ಲಿ ಹತ್ತಿರ ಹೋಗಿ ನೋಡಿದಾಗ ಆನೆ ಹೇಗೆ ಇರುತ್ತೆ, ಆನೆ ಸೊಂಡಲು ನೋಡಿದ್ದಾಗೆ ಆನೆಯ ಅವಯವಗಳು ನೋಡಿದ್ದಾಗೆ ಒಂದು ನಾರಿ, ಒಂದು ಸ್ತ್ರೀ ಆ ನಾಟ್ಯ ಭಂಗಿಯಲ್ಲಿ ಅವಳು ಒಂದು ಹಾವಭಾವಗಳು ತೋರಿಸ್ತಾ ಒಂದು ಕಾಲೆ ಇನ್ನೊಂದು ಸ್ತ್ರೀ. ಸೊ ಹತ್ತಿರ ಹೋಗಿ ನೋಡಿದಾಗ ಒಂದೊಂದು ಅವಯವ ನೋಡಿದ್ರು ಒಂದೊಂದು ಸ್ತ್ರೀ, ದೂರದಿಂದ ನೋಡಿದಾಗ ಬೇರೆ. ದಿಸ್ ಇಸ್ ದ ನಿಯರೆಸ್ಟ್ ಎಕ್ಸಾಂಪಲ್ ದೇವರಿಗೆ ಕೊಡಕ್ಕಾಗತ್ತೆ. ಸೊ ಏನ್ ಎಕ್ಸಾಂಪಲ್ ಇಲ್ಲಿ ಬಂತು, ಪಂಚನಾರಿ ತುರಗದಂದಲ್ಲಿ ಆ ತುರಗದಲ್ಲಿ ಒಂದು ಕುದುರೆಯಂತೆ ಆ ಒಂದು ಕುದುರೆ ಗಜ ಹಾಗೆ ಇದು ಬರುತ್ತೆ, ಹಿಂದೆನೂ ಬರುತ್ತೆ, ನಮ್ಗೆ ಅನೇಕ ಕಡೆ ಬರುತ್ತೆ. ಗಜ ಅಂತ ಹೇಳ್ತಾರೆ, ಕುದುರೆ ಅಂತ ಹೇಳ್ತಾರೆ. ಸೊ ಬೇಸಿಕಲಿ 5 ಹೆಂಗಸರು ಅವರವರ ನಾಟ್ಯ ಭಂಗಿಯಲ್ಲಿ ನಿಂತಾಗ ಅದು ಸೇರಿ ಮಾಡಿದ್ದಾಗ ಒಂದೇ ರೂಪವಾಗಿ ಪಂಚನಾರಿಗಳು ತುರಗದಂದದಿ. ಹಾಗೆ ದೇವರು ಹೀಗೆ ಇವಾಗ ಹೇಳಿದಂತೆ ನಾರಾಯಣ ರೂಪ, ನಾರಾಯಣ ವಾಸುದೇವ, ನಾರಾಯಣ ಸಂಕರ್ಷ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ ಹೇಗಿದ್ದಾನೆ ಅಂದ್ರೆ ಒಂದೇ ರೂಪ, ಒಂದೇ ರೂಪದಲ್ಲಿ ಇಷ್ಟೇನಾ? ಅದು 5 ನಾರಿ, ಪಂಚನಾರಿ ಅಂತ ಹೇಳಿದ್ದಾರೆ. ಇಲ್ಲಿ ದೇವ್ರದ್ದು ಪಂಚ ಅಲ್ಲ, ದೇವರಿಲ್ಲಿ ಪಂಚಾತ್ಮಕ. ಇವಾಗ ಹೇಳಿದ್ದು ನಮ್ಗೆ 5 ರೂಪಗಳನ್ನು ಕೊಟ್ಟಿದ್ದಾರೆ. ಆ 5 ರೂಪಗಳು ಹೇಗಿದೆ ಅಂದ್ರೆ ಎಲ್ಲ ಸರಿ ಒಂದೇ ರೂಪ ಇರೋದು ಮಾತ್ರ ಅಲ್ಲ, ಆ 5 ರೂಪದಲ್ಲಿ ಒಂದು ರೂಪ ತಗೊಳ್ಳಿ. ಒಂದು ರೂಪ ತಗೊಂಡ್ರೆ ಪುರುಷ ರೂಪ ಅಂತ ಹೇಳ್ತೀವಿ. ಪೂರ್ಣ ಅಂದ್ರೆ ಏನು? ಪೂರ್ಣ ಅಂದ್ರೆ ಎಲ್ಲದನ್ನ ಕಂಪ್ಲೀಟ್. ಹಾಗೆ ಅಂದ್ರೆ ಆ ಪುರುಷಾಕಾರ ಇರುತ್ತೆ, ಸಹಸ್ರ ಶೀರ್ಷ ಪುರುಷ ಅಂತ ಹೇಳ್ತಾರೆ. ಪುರುಷಾಕಾರ ಇರುತ್ತೆ. ಆ ಪುರುಷಾಕಾರಕ್ಕೆ ಏನಿರ್ಬೇಕು? ತಲೆ ಇರಬೇಕು, 2 ಕಾಲು, 2 ಕೈ, ಹೊಟ್ಟೆ ಇರಬೇಕು, ಕಾಲು ಇರಬೇಕು. ಸೊ ಇದು ತಗೊಂಡಾಗ ದೇವ್ರದ್ದು ಹೇಗಿರುತ್ತೆ ಅಂದ್ರೆ ತಲೆ ಅಂತ ತಗೊಂಡಾಗ ಆ ತಲೆಯಲ್ಲಿನೂ ಪೂರ್ಣವಾಗಿರುತ್ತೆ. ಏನು ಪೂರ್ಣ ಅಂದ್ರೆ ಏನಿಲ್ಲಿ? ಪೂರ್ಣ ಅಂದ್ರೆ ಆ ತಲೆ ಇದೆಲ್ಲ, ಆ ತಲೆ ಕಾಲಿನ ಕೆಲಸವು ಮಾಡೋಕ್ಕೆ ಸಾಧ್ಯ. ಆ ತಲೆ ನಮ್ಮ ತಲೆ ತರ ಇರಲ್ಲ, ಅಲ್ಲಿನೂ ಪೂರ್ಣ ಅಂಗದಿಂದ ಅದೇ ಪಂಚನಾರಿ ತುರಗಂಧ ಹಾಗೆ ಅಲ್ಲಿ ಕಂಪ್ಲೀಟ್ ಒಂದು ಅವಯವ ನೋಡಿದ್ರೆ ಒಂದು ನಾರಿ, ಅವಳಿಗೆ ಕಣ್ಣು, ಮೂಗು, ಕಿವಿ, ಕೈ, ಕಾಲುಗಳು, ನಗುಮುಖ ಎಲ್ಲ ಹೇಗಿರುತ್ತೋ ಹಾಗೆ ದೇವರದು ಒಂದೊಂದು ಇರುತ್ತೆ ಅಂದ್ರೆ ಏನು? ಒಂದೊಂದು ಅಂದ್ರೆ ಇವಾಗ ಕೂದಲು ತಗೊಳ್ಳಿ, ಇವತ್ತಿನ ವಿಶೇಷ ಅದೇ ತಾನೆ. ಕೂದಲು ದೇವರದ್ದು ತಗೊಂಡ್ರೆ ಭಾಗವತಕಾರರು ಏನು ಹೇಳ್ತಾರೆ, ದೇವರು ಕೃಷ್ಣಾವತಾರ ಹೇಗಾಯ್ತು ಅಂದ್ರೆ ಆ ಒಂದು ಕಪ್ಪು ಕೂದಲು ದೇವರ ಒಂದು ಕೂದಲಂತ. ದೇವರಿಗೆ ನಮ್ಮ ತರ ಕೂದಲಿಲ್ಲ, ಅದು ಡಿಫರೆಂಟ್ ಅಂತ ಹೇಳೋದು. ಇದು ದೇವರಿಗೇನೋ ಕೂದಲಿದೆ, ಅವನ ಕೂದಲು ನಮ್ಮ ತರ ಒಂದು ಒಂದು ಜಡವಾದದ್ದಲ್ಲ. ಅವನದು ಅದು ಜ್ಞಾನಾನಂದಮಯ. ಅದು ಹೇಗೆ ಸಾಧ್ಯ ಅಂದ್ರೆ ಕೃಷ್ಣಾವತಾರ ನೋಡಿ, ಒಂದು ಕೂದಲು ತೆಗೆದ ಅಂತ ದೇವರ ಒಂದು ಕೂದಲು ಕೃಷ್ಣನಾಗೆ ಹುಟ್ಟು ಬಂತು ಅಂತ. ಕೃಷ್ಣ ಹೇಗಿದ್ದ? ಕೈ, ಕಾಲು, ಕಣ್ಣು, ಮೂಗು, ನಗು, ಮುಖ ಎಲ್ಲ ಇರೋದು ಮಾತ್ರ ಅಲ್ಲ, ಆ ಕೃಷ್ಣ ವಿಶ್ವರೂಪವು ತೋರಿಸಿದ್ದ. ಕೃಷ್ಣನಲ್ಲಿ ವಿಶ್ವರೂಪ. ಆ ಕೃಷ್ಣ ಒಂದು ಕೂದಲು, ದೇವರ ಕಪ್ಪು ಕೂದಲು, ದೇವರ ಬಿಳಿ ಕೂದಲಿಂದ ಬಲರಾಮನಲ್ಲಿ ನಿಂತು, ಅದು ಬಲರಾಮ ಬೇರೆ ದೇವರು ಬೇರೆ, ಅಲ್ಲಿ ಅವನು ನಿಂತು ಬಲರಾಮನ ಮೂಲಕ ಕಾರ್ಯ ಮಾಡಿದ. ಅದೇ ಕೃಷ್ಣ ಸ್ವಯಂ, ಕೃಷ್ಣ ಭಗವಾನ್ ಕೃಷ್ಣನೇ ಆ ಕೂದಲು ಅಂದ್ರೆ ಏನಾಯ್ತು? ದೇವರ ಒಂದು ಕೂದಲು ಈಸ್ ನಾಟ್ ಡಿಫರೆಂಟ್ ಫ್ರಮ್ ದೇವರು. ದೇವರ ಕೂದಲು
ಎಲ್ಲಾ ಕೆಲಸ ಕೃಷ್ಣಾವತಾರಲ್ಲಿ ಎಲ್ಲಿ ದೇವ್ರ ಕೂದಲು ಏನ್ ಕೆಲಸ, ಕೂದಲು ಪೂರ್ತಿ ಇಲ್ಲ, ಒಂದೇ ಒಂದು ಕಪ್ಪು ಕೂದಲು. ಆ ಕಪ್ಪು ಕೂದಲು ಬಂದು ಎಲ್ಲ ಮಾಡಿ ವಿಶ್ವರೂಪವು ತೋರಿಸಿ ಗೀತೆ ಉಪದೇಶವು ಮಾಡಿ ಎಲ್ಲ ಮಾಡಿತ್ತದು. ಸರ್ವ ಸಮರ್ಥ, ವ್ಯತ್ಯಾಸವೇ ಇಲ್ಲ. ಆ ದೇವರಿಂದ ಇವನು ಬಂದ, ಅದು ನಮಗೆ ಅರ್ಥ ಆಗಬೇಕು ಅಂತ ಅದು ಹೇಳೋದು. ಅವನಲ್ಲಿ ವ್ಯತ್ಯಾಸವೇ ಇಲ್ಲ, ಅವನು ಎಲ್ಲೆಡೆನೂ ಇದ್ದ, ಎಲ್ಲೆಡೆನೂ ಇರುವವನು ದೇವರು. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಹೇಗೆ ಮಾಡೋದು ನಮಗೆ ಈಸಿಯರ್ ಆಗೋದು ಪಂಚನಾರಿ ತುರಗದಂದಲ್ಲಿ. ಇಲ್ಲಿ ಕಾಂಟೆಕ್ಸ್ಟಲ್ಲಿ ಪಂಚರೂಪಗಳನ್ನು ಹೇಳಿದ್ದಾರೆ, ಪಂಚ ಅಗ್ನಿಗಳು. ಅಲ್ಲಿ ಕಾಂಟೆಕ್ಸ್ಟ್ ಏನು, ನಾವು ಹೇಗೆ ಹುಟ್ಟಿ ಬಂದೀವಿ, ನಾವು ಹುಟ್ಟಿ ಬರ್ಲಿಕ್ಕೆ ದೇವರು ಕಾರಣ ಅಂತ ಹೇಳ್ತೀವಿ. ನಮ್ಮ ತಾಯಿಯಲ್ಲಿ ನಿಂತು ತಂದೆಯಲ್ಲಿ ನಿಂತು ಮಾಡಿದ್ದಾನೆ. ಆ ತಾಯಿಯಲ್ಲಿ ಹೇಗೆ ಬಂತು, ಅದು ತಂದೆಯಿಂದ ಬಂತು. ತಂದೆಯಲ್ಲಿ ಹೇಗೆ ಬಂತು, ತಾಯಿಗೆ ಏನು ಗೊತ್ತು ಪಾಪ. ತಾಯಲ್ಲಿ ಈ ಅನಿರುದ್ಧ ನಿಂತು ಈ ದೇವತೆಗಳು ಹೋಮಿಸುವುದನ್ನು ತಕೊಂಡು ಪುರುಷ ಆಕಾರವನ್ನು ತಾಯಿಯಲ್ಲಿ ಇವರೇ ಮಾಡಿದ್ದಾರೆ. ತಾಯಿ ಏನು ಪಾಪ ಮಾಡಿದ್ದು, ತಾಯಿಗೆ ಏನು ಪಾಪ, ಊಟ ಮಾಡ್ತಾಳೆ, ದೇವರ ನಾಮ ಹೇಳ್ತಾರ, ಅಷ್ಟೇ ಪಾಪ. ಅವಳಿಗೆ ಏನಾಗತ್ತೆ ತನ್ನ ದೇಹದಲ್ಲಿ ಎಂದು ಗೊತ್ತಿಲ್ಲ, ಡಾಕ್ಟರ್ ಹತ್ರ ಹೋಗಿ ತಿಳ್ಕೊಬೇಕು. ತಂದೆ ಅದೇ ಸೇಮ್ ಥಿಂಗ್, ತಂದೆಗೇನೋ ಏನು ತಿಳಿದಿದ್ದ ಪಾಪ. ತನ್ನಲ್ಲಿ ಪ್ರದ್ಯುಮ್ನ ನಿಂತು ಅದಕ್ಕೆ ಹಿಂದೆ ಬಂದ ಆಹಾರದಲ್ಲಿ, ಅಲ್ಲಿಂದ ಆಹಾರಕ್ಕೇನು ಮಳೆಯಿಂದ ಬಂದದ್ದು, ಮಳೆಗೆ ಏನು ಅಲ್ಲಿ ಆಕಾಶದಿಂದ ಬಂತು. ಹೀಗೆ ಪಂಚಸ್ಥಾನದಲ್ಲಿ ದೇವರೇ ಎಲ್ಲ ಕಡೆನೂ ನಿಂತು ಈ ಜೀವವನ್ನ ಕರ್ಕೊಂಡು ಬರೋದು. ಅವನವನ ಒಂದೊಂದು ರೂಪದಿಂದ ವಿಶಿಷ್ಟ, ಒಂದೊಂದು ರೂಪದಿಂದ. ಅದು ಯಾಕೆ ಒಂದೇ ರೂಪದಿಂದ ಮಾಡಿ ಬರ್ಬೋದಲ್ಲ, ಹೀಗೆ ಒಂದು ವಿಂಕ್ ಆಫ್ ಅನ್ ಐ ನಾವು ಹುಟ್ಟಬೋದಲ್ಲ ತಾಯಿ ತಂದೆಯಿಂದ. ಇಲ್ಲ, ಆಯಾ ದೇವತೆಗಳ ಮೂಲಕವಾಗಿ ಅವ್ರಿಗೆ ದೇವತೆಗಳಿಗೆ ಅದು ಅವರ ಕರ್ತವ್ಯ, ಅವರ ಡ್ಯೂಟಿ. ಒಂದೇ ಹೆಡ್ ಮಾಸ್ಟರ್ ಟೀಚರ್ ಇದ್ದಾನ, ಪರೀಕ್ಷೆ ಕೊಡ್ಬೇಕು. ಅವನಿಗೆ ಗೊತ್ತಿಲ್ವಾ ಯಾರು ಫಸ್ಟ್ ಯಾರು ಸೆಕೆಂಡ್ ಬರ್ತಾರಂತ, ಇದನ್ನು ಅವನು ಪರೀಕ್ಷೆ ಕೊಡ್ಬೇಕಲ್ಲ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಪ್ರಾಸೆಸ್. ಇಲ್ಲಿ ಪ್ರಾಸೆಸ್ ಏನು, ದೇವರು ತಾನಾಗೆ ಮಾಡ್ಕೊಂಡಿದ್ದಾನೆ. ಈ ತರ ನಾನು ಮಾಡ್ತೀನಿ ಅಂತ ಅವನ ಸಂಕಲ್ಪ. ಯಾರೋ ಹೇಳಿ ಅವನು ಮಾಡೋದಿಲ್ಲ, ಅವನಿಗೆ ಅದು ಬದ್ಧನೂ ಅಲ್ಲ. ಇದ್ರೂ ಅವನು ಚೇಂಜ್ ಮಾಡೋದಿಲ್ಲ. ಯಾಕೆ ಚೇಂಜ್ ಮಾಡೋದಿಲ್ಲ? ಆವಾಗ ಅವನು ಚೇಂಜ್ ಮಾಡಿದ್ರೆ ನಮ್ಗೆ ನಂಬಿಕೆನೇ ಬರೋದಿಲ್ಲ. ಇವಾಗ ಹೇಳ್ತಾನೆ ಮೋಕ್ಷ ಕೊಡ್ತೀನಿ ಅಂತ, ಹೀಗೆ ಕೃಷ್ಣಾಷ್ಟಮಿ ಉಪವಾಸ ಮಾಡಿದ್ರೆ ನಮ್ಗೆಲ್ಲ ಒಳ್ಳೇದಾಗತ್ತಂತ, ನಾಳೆ ಅವನು ಚೇಂಜ್ ಮಾಡಿಬಿಟ್ರೆ ಅದಕ್ಕೆ ಅವನು ಯಾವುದು ತನ್ನ ಇಚ್ಛೆ ಹೇಗೆಯೋ ಹಾಗೆ ಅದು ಮಾಡಿಸ್ತಾನೆ. ಅದೇ ಅವನ ಆ ಗುಣವಾಗಿದೆ. ಸೊ ಹಾಗೆ ಪಂಚನಾರಿ ತುರಗದಲ್ಲಿ ಪಂಚರೂಪಾತ್ಮಕನು ಪಂಚರೂಪ ಷಟ್ ಪಂಚ 6 into 5 30 ರೂಪವನ್ನು ತಗೊಂಡು, ಷಟ್ ಅಂದ್ರೆ 6, ಪಂಚ ಅಂದ್ರೆ 5. ಇಲ್ಲಿ ಮಲ್ಟಿಪ್ಲೈ, ಯಾಕೆಂದ್ರೆ ಹಿಂದೆ ದಟ್ ಇಸ್ ಹೌ ಇಟ್ ಹಸ್ ಕಮ್. ಷಟ್ ಪಂಚರೂಪವ ಧರಿಸೋದು ಅಂದ್ರೆ ಏನು? ಇವಾಗ ಒಂದೊಂದಕ್ಕೇನೋ ನಮ್ಗೆ ಡೌಟ್ ಬರ್ತಾನೆ ಇರುತ್ತೆ. ದೇವರು ಧರಿಸೋದು ಅಂದ್ರೆ ಯಾವಾಗ ಹೇಳ್ತೀವಿ ಧರಿಸೋದು ಅಂತ? ನಮ್ಮ ಕೈಲಿ ಏನು ಇಲ್ಲ. ಆಮೇಲೆ ಯಾರೋ ಒಬ್ರು ಒಂದು ಕಲಶವನ್ನ ಕೊಟ್ಟ, ನಾನು ಕಲಶವನ್ನ ಧಾರಣೆ ಇವಾಗ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ. ಅಂದ್ರೆ ಏನಾಯ್ತು, ಇದಕ್ಕೆ ಮುಂಚೆ ಅವನು ಧಾರಣೆ ಮಾಡಿಲ್ಲ ಅಂತ ಆಗತ್ತೆ. ಸೊ ದೇವರು ಧಾರಣೆ ಮಾಡಿದ್ದಾನಂದ್ರೆ ಏನಾಗತ್ತೆ ನಮ್ಗೆ ಅಂದ್ರೆ, ದೇವರು ವ್ಯಾಪ್ತ ಅಂತ ಹೇಳಿದ್ದೀವಿ ನಾವು. ದೇವರ ಎಲ್ಲಾ ರೂಪಗಳು ಎಲ್ಲಾ ಕಾಲದಲ್ಲಿನೂ, ಎಲ್ಲಾ ಕಾಲ ದೇಶ ಎಲ್ಲ ಕಡೆನೂ ಹಬ್ಬಿದ. ದೇವರು ಹೊಸದಾಗ ಒಂದು ರೂಪ ತಗೊಳ್ಳೋದು ಅಂತ ಇಲ್ಲ. ಮತ್ತೆ ಕೃಷ್ಣ ಅವತಾರ, ಕೃಷ್ಣ ಹುಟ್ಟಿದ್ದ ಅಂತ ಹೇಳ್ತೀವಲ್ಲ, ಅಂದ್ರೆ ಅದಕ್ಕೇನರ್ಥ ಅಂದ್ರೆ ಕೃಷ್ಣ ಎಲ್ಲಾ ಕಡೆನೂ, ಕೃಷ್ಣನ ಈ ರೂಪ ಕೃಷ್ಣ ಮಾಡಿದ್ದು ಎಲ್ಲವೂ ಎಲ್ಲಾ ಕಡೆನೂ ತುಂಬಿದೆ. ಅದು ನಮಗೆ ಕಾಣೋದಿಲ್ಲ. ಅವನು ತನ್ನನ್ನ ತಾನು ತೋರಿಸಿಕೊಂಡ. ಅಲ್ಲಿ ಆ ಕಾಲದಲ್ಲಿ ಇದ್ದ ಜನರಿಗೆ ತನ್ನನ್ನ ತಾನು ಒಂದು ಆಕಾರದಿಂದ ತೋರಿಸಿಕೊಂಡ. ಅಂದ್ರೆ ಅವನ ಆಕಾರ ಅನಂತ ವ್ಯಾಪ್ತಿಯಾದವನು ಒಂದು 8 feet ಏನೋ ಒಂದು ಚಿಕ್ಕ ಶಿಶುವಾಗಿ ತೋರಿಸಿಕೊಂಡ. ಆ ಶಿಶುರೂಪ ಹೊಸದಾಗಿ ಬಂತ ಇಲ್ಲ, ಆ ರೂಪವೂ ಅವನಿಗೆ ಇದೆ. ಎಲ್ಲಾ ರೂಪವು ಎಲ್ಲಾ ಕಾಲದಲ್ಲಿ. ಅದು ಹೇಗ್ರಿ? ಊಹಾತೀತದು ಅಷ್ಟೇ. ದೇವರು ಅಂದ್ರೆ ಅಷ್ಟೇ, ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಹೇಳ್ತಾರೆ. ಇಂಪಾಸಿಬಲ್, ವಾಟ್ ಎವರ್ ಇಸ್ ಬಿಯಾಂಡ್ ಅವರ್ ಹ್ಯೂಮನ್ ಇಮ್ಯಾಜಿನೇಷನ್ ಮಾತ್ರ ಅಲ್ಲ, ದೇವತೆಗಳಿಗೇನೂ ನಿಲ್ಕೋದಿಲ್ಲ. ಅಷ್ಟು ಲಕ್ಷ್ಮಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂತದ್ದೇ ಅದೇ ಭಗವಂತ ಅಂತ ಹೇಳೋದು. ಅವನು ಈ ರೂಪ ಚಿಕ್ಕ ಪುಟ್ಟು ಬಾಲಕೃಷ್ಣನಾಗೆ ಬಂದು, ಅಂದ್ರೆ ಅದು ದೇವರಿಗೆ ಹುಟ್ಟಿಲ್ಲ ಅಂತ ಹೇಳ್ತೀವಿ, ಹುಟ್ಟು ಅಂತ ಹೇಳ್ತೀವಿ. ಏನದಂದ್ರೆ ಹುಟ್ಟು ಅಂತ ಯಾವಾಗ ಹೇಳ್ತೀವಿ ನಾವು? ಹೊರಗೆ ಇರೋದಿಲ್ಲ, ತಾಯಿ ಹೊಟ್ಟೆಯಲ್ಲೇ ಇರ್ತೀವಿ ನಾವು.
ತಾಯಿ ಹೊಟ್ಟೆಯಲ್ಲಿ ಇದ್ರೆ ಹೊರಗೆ ಇಲ್ಲ, ಬೇರೆ ಕಡೆನೂ ಇಲ್ಲ, ಒಂದೇ ತಾಯಿಲಿ ಹೊಟ್ಟೆಯಲ್ಲಿ ಇರ್ತೀವಿ. ಆ ಕಾಣದೇ ಇರುವಂತ ಆ ಜೀವಕ್ಕೆ ಒಂದು ಆಕಾರ ಹುಟ್ಟಿ ಬರುತ್ತೆ. ಜೀವನಿತ್ಯ ಒಂದು ಆಕಾರ ಹುಟ್ಟಿ ಬಂತು, ಅದು ಹುಟ್ಟು ಅಂತ ಹೇಳ್ತೀವಿ. ನನ್ನದು ಮೂಗು ಅಳತ್ತೆ, ಹಸಿ ಆಗತ್ತೆ, ನನ್ನದು ಈ ದೇಹ ಎಂಬ ಅವೇರ್ನೆಸ್. ದೇವರು ಹಾಗಲ್ಲ, ಎಲ್ಲಾ ಕಡೆನೂ ಅವನೇ ಇದ್ದಾನೆ. ಅವನಿಗೆ ಹುಟ್ಟು ಅಂದ್ರೆ ಕಾಣಿಸಿಕೊಂಡ ಪ್ರಾದುರ್ಭಾವ ಅಂತ ಹೇಳ್ತಾರೆ. ಕಾಣಿಸಿಕೊಂಡ ಕೃಷ್ಣ ಹುಟ್ಟು ಮಗುವಾಗಿ ಕಾಣಿಸಿಕೊಂಡ ಅವನು, ಅದನ್ನ ಹೇಳ್ತೀವಿ. ಸೊ ಧರಿಸಿ ಅಂತ ಇಲ್ಲಿ ಬಂದಾಗ ಏನರ್ಥ ಅಂದ್ರೆ, ಎಲ್ಲೆಡೆನೂ ಇರುವಂತ ಭಗವಂತ ಒಂದು ದೇವರಿಗೆ ಅನಾದಿ ಆದ್ರ ಒಂದು ವಸ್ತು ತಗೊಳ್ಳೋಣ, ಒಂದು ಏನೋ ಒಂದು ಘಟ ತಗೊಳ್ಳೋಣ, ಒಂದು ಮಡಿಕೆ ತಗೊಳ್ಳೋಣ. ಮಡಿಕೆ ಯಾವತ್ತೂ ಇರುವಂಥದ್ದಲ್ಲ, ಒಂದಾನೊಂದು ಕಾಲದಲ್ಲಿ ಆ ಮಣ್ಣಿನಿಂದ ಮಡಿಕೆಯನ್ನ ಮಾಡಬೇಕು, ಅದಕ್ಕೆ ಒಂದು ಆಕಾರ ಬರುತ್ತೆ. ಸೊ ದೇವರು ಏನ್ ಮಾಡಿದೆ, ಎಲ್ಲೆಡೆನೂ ಇರುವಂತ ಭಗವಂತ ಆ ಒಂದು ವಸ್ತುವಿನ ಆಕಾರ, ಆ ಆಕಾರ ಒಂದು ಗಡಿಗೆ ತಗೊಳ್ಳೋಣ, ಒಂದು ಪಾಟ್ ಏನೋ ಒಂದು, ಅದು ಯಾವಾಗ ಅದಕ್ಕೆ ಆಕಾರ ಬರಬೇಕು, ಆಕಾರ ಎಷ್ಟು ಕಾಲ ಇರಬೇಕು, ಆ ಕಾಲ ನಾವು ಕೆಳಗೆ ಹಾಕ್ತೀವಿ, ಮುರಿದು ಹಾಕ್ಬಿಡ್ತೀವಿ, ಆವಾಗ ಅದು ಹೋಗ್ಬಿಡುತ್ತೆ. ಸೊ ಅಷ್ಟು ತನಕ ಅದನ್ನ ಧಾರಣೆ ಮಾಡಿ ಆ ಒಂದು ಮಡಿಕೆಯಿಂದ ಅನ್ನಪಾನಗಳು ಆರು ಕುಡಿಯೋದು ಏನ್ ಮಾಡ್ತೀವೋ ಅದು ಮಾಡುವ ಆ ಕೆಲಸಗಳು, ಆ ಒಂದು ಮಡಿಕೆಯಿಂದ ಮಾಡುವಂತ ಕೆಲಸಗಳು, ಮಡಿಕೆಯಿಂದ ಮಾಡುವಂತ ಕೆಲಸ ಇನ್ನೊಂದು ವಸ್ತುವಿಂದ ಬಾಕ್ಸಿನಿಂದ ಮಾಡೋಕ್ಕಾಗಲ್ಲ. ಸೊ ಅದನ್ನ ಒಂದು ರೂಪವನ್ನ ಅಭಿವ್ಯಕ್ತ ಮಾಡಿ, ಅಂದ್ರೆ ಇರೋದೇ ಕಣ್ಣಿಗೆ ಕಾಣೋದಿಲ್ಲ, ಒಂದು ರೂಪವನ್ನ ಅಭಿವ್ಯಕ್ತ ಮಾಡಿ ಅಂದ್ರೆ ತೋರಿಸಿ ಕೊಡ್ತಾನೆ. ಮಡಿಕೆ ಶೇಪ್ಲಿ ದೇವರೇನು ಅಲ್ಲೇ ಇದ್ದಾನೆ ಅವನು. ಆ ರೂಪವನ್ನ ಮಡಿಕೆ ಏನು ಮಡಿಕೆ ಒಂದು 2 ಲೀಟರ್ಸ್ ಇರುತ್ತೆ, ಆ 2 ಲೀಟರ್ಸ್ ಅದು ಕೆಪಾಸಿಟಿ ಇರುವಂತ, ಅದರಿಂದ ಆಗುವಂತ ಪ್ರಯೋಜನಗಳು, ಏನು ಅಡಿಗೆ ಮಾಡ್ತೀವೋ, ನೀರು ತುಂಬಿ ಇಡ್ತೀವೋ ಆ ಶೇಪ್ ಅದು ಬರುವಂತೆ ಅವನು ಮಾಡ್ತಾನೆ. ಸೊ ಅದನ್ನೇ ಹೇಳ್ತಾರೆ ಪಂಚರೂಪವ ಧರಿಸಿ ಅಂದ್ರೆ ಇಲ್ಲಿ ಏನು ಧರಿಸಿ, ಈ ಫಸ್ಟ್ನಿಂದ ಬಂತಲ್ಲ, ಈ ದೇವತೆಗಳಲ್ಲಿ ನಿಂತು ಈ ಜೀವಕ್ಕೆ ಎಷ್ಟೆಷ್ಟು, ಆ ಜೀವಕ್ಕೆ ಒಂದೊಂದು ಶರೀರ ಕೊಟ್ಟು ಒಂದೊಂದು ಸ್ಥಾನದಲ್ಲಿನೂ ಸೂಕ್ಷ್ಮವಾಗಿ ಈ ತರ ಇದು ಆಸ್ಟ್ರಲ್ ಬಾಡಿ, ಮೆಂಟಲ್ ಬಾಡಿ ಇದೆಲ್ಲ ಹೇಳ್ತಾರಲ್ಲ, ಆ ತರ ಒಂದೊಂದು ಪ್ರದೇಶಕ್ಕೆ ಬರುವಾಗ ಅದಕ್ಕೆ ತಕ್ಕಂತ ದೇಹ ಕೊಟ್ಟು, ಆ ದೇಹದಲ್ಲಿ ಆ ದೇಹ ನಾಶ ಆಗದೆ, ಏನು ಜೀವಕ್ಕೆ ಸಂಬಂಧವಾದ ಆ ದೇಹ ನನಗೆ ಒಂದು ತರ ಇರುತ್ತೆ, ನಿಮ್ಗೆ ಒಂದು, ಎಲ್ಲರೂ ನಾವು ಮನುಷ್ಯರಾಗಿದ್ರೂ ಒಬ್ಬೊಬ್ಬರಿಗೆ ಒಂದೊಂದು ಡಿಫ್ರೆಂಟ್, ವಿ ಲುಕ್ ಡಿಫ್ರೆಂಟ್, ವಿ ಆಕ್ಟ್ ಡಿಫ್ರೆಂಟ್. ಸೊ ಹಾಗೆ ಅದನ್ನ ಅಭಿವ್ಯಕ್ತ ಮಾಡುತ್ತಾನೆ. ಅದನ್ನ ಧಾರಣೆ, ನಾವು 100 ವರ್ಷ ಇಲ್ಲಿ ಬದುಕಿರಬೇಕು ಅಂದ್ರೆ 100 ವರ್ಷ ಈ ಜೀವವನ್ನ ಈ ದೇಹದಲ್ಲಿ ಹಿಡಿದಿಟ್ಟುಕೊಂಡು ಏನೇನು ಚೇಂಜಸ್ ಆಗ್ಬೇಕು ಅದೆಲ್ಲ ಮಾಡಬೇಕು, ಅದನ್ನು ಧಾರಣೆ ಮಾಡಬೇಕು. ನಾನು ಮಾಡಿದ ಪುಣ್ಯ, ಆ ಪಾಪಗಳು, ಎಷ್ಟು ಪಾಪಗಳು ಎಲ್ಲವನ್ನು ಅದು ಈ ದೇಹದಲ್ಲಿ ಈ ಜೀವಕ್ಕೆ ಸಂಬಂಧಪಟ್ಟದ್ದು, ಅದನ್ನ ಧಾರಣೆ ಮಾಡಿ. ಸೊ ಅದನ್ನ ಧರಿಸಿ ಅಂತ. ಸೊ ಅಲ್ಲಿಂದ ಇಲ್ಲಿ ತಾಯಿಯ ದೇಹದ ಬರುವ ತನಕ ಎಲ್ಲ ಕಡೆನೂ ದೇವತೆಗಳು ಹೋಮಿಸುವಂತ ಜೀವ ಎಲ್ಲವನ್ನೂ ಧಾರಣೆ ಮಾಡುತ್ತಾ ಅದನ್ನೇ ಹೇಳ್ತಾರೆ ಪಂಚನಾರಿ. ಅನೇಕ 30 ಅಂತಿಲ್ಲ, 30 ಎಷ್ಟೆಷ್ಟೋ ಹೋಗತ್ತೆ. ಅದು ಇಟ್ಸ್ ಟೂ ಮಚ್ ಆದ್ರೆ ನಮ್ಗೆ ಅಯ್ಯೋ ಬೇಡಪ್ಪ ಅಂತ ಅನ್ಸುತ್ತೆ. ಸೊ ಮೇನ್ ಆಗಿರುವಂಥದ್ದನ್ನ ಕೊಟ್ಟಿದ್ದಾರೆ ಇಲ್ಲಿ. ಪಂಚನಾರಿ ತುರಗದಲ್ಲಿ ಪಂಚರೂಪಾತ್ಮಕನು ಪಂಚರೂಪವದರ್ಶಿ. ಇನ್ನೊಂದು ಬರುತ್ತೆ, ದೇವ್ರ ಪಾಪ ಇಷ್ಟೆಲ್ಲ ರೂಪ ತಗೊಂಡ್ಕೊಂಡು ಇಷ್ಟೆಲ್ಲ ನಮ್ಮಲ್ಲಿ ಇದ್ದು ನಾವು ಮಾಡೋದು ಎಂಥ ಗ್ರಹಚಾರ, ದೇವರಿಗೆ ಏನು ಕಷ್ಟ ಅಂದ್ರೆ ಅದಕ್ಕೆ ಇಲ್ಲಿ ಆ ದಾಸರು ಅದನ್ನ ಆ ಡೌಟ್ ಅನ್ನು ತೆಗಿತಾರೆ. ಪಂಚರೂಪಿ ಅಂತ ಹೇಳದೆ ಪಂಚರೂಪಾತ್ಮಕ, ಪಂಚರೂಪಾತ್ಮಕ ಅಂದ್ರೆ ಕ ಹಾಕಿದ್ರೆ ಆನಂದಮಯನಾಗಿದ್ದಾನೆ, ಎಲ್ಲ ರೂಪದಲ್ಲಿನೂ ಅವನು ಆನಂದಮಯನಾಗಿ ಇದ್ದಾನೆ. ಪಂಚರೂಪ ಆತ್ಮಕ ಹೀಗೆ ಬಿಡಿಸೋದು ಅಂದ್ರೆ ಏನು, ಆತ್ಮ ಅಂದ್ರೆ ತನಗೆ ತಾನೇ ಅಂತ ಅರ್ಥ. ಇವನು ಬೇರೆ ಬೇರೆ ಇಲ್ಲ, ನಾರಾಯಣ ಬೇರೆ, ನಾರಾಯಣ ಅನಿರುದ್ಧ ಬೇರೆ ಇಲ್ಲ, ಎಲ್ಲ ಒಂದೇ, ಪಂಚನಾರಿ ತೊರಗದಂತೆ. ಸೊ ಅದಕ್ಕೆ ಆತ್ಮ ಎಂಬೋ ಶಬ್ದ, ಆತ್ಮ ಅಂದ್ರೆ ತಾನೇ ಈಸ್ ನಾನ್ ಡಿಫ್ರೆಂಟ್ ಎಂಬುದನ್ನು ಹೇಳಕ್ಕೆ. ಆತ್ಮ ಅವನಿಗೆ ಕಷ್ಟ ಆಗತ್ತಾ, ದುಃಖ ಆಗತ್ತಾ, ನಾನು ಪಾಪ ಮಾಡಿದ್ದ ನನ್ನಲ್ಲಿ ಇರುವಂತ ದೇವರಿಗೆ ಸ್ವರ್ಗದಲ್ಲಿ ಇದ್ದಾಗ ಸುಖ, ನರಕದಲ್ಲಿದ್ದಾಗ ದುಃಖ ದೇವರಿಗೆ ಆಗತ್ತ? ಇಲ್ಲ, ಅವನ
ಆತ್ಮ ಮಾತ್ರ ಅಲ್ಲ, ಕ ಅಂದ್ರೆ ಸುಖ, ದಟ್ ಈಸ್ ಹಿಸ್ ಓನ್ ನೇಚರ್. ಎಲ್ಲಿ ಇದ್ರೂ ಎಲ್ಲವೂ ಅವನ ವಶದಲ್ಲಿ, ಎಲ್ಲವೂ ಅವನಿಗೆ ಸುಖಮಯನ ಅವನು. ಅದನ್ನು ಹೇಳಕ್ಕೆ ಪಂಚರೂಪಾತ್ಮಕನು ಅಂತ ಅಲ್ಲಿ ಸ್ಪಷ್ಟೀಕರಣ ಮಾಡಿದ್ದಾರೆ. ಸೊ ದೇವರು, ಯಾಕೆಂದ್ರೆ ಇದು ಅನೇಕರಿಗೆ ದೇವರ ಕಲ್ಪನೆ ಅನೇಕ ರೀತಿಯಾಗಿರುತ್ತೆ. ಸೊ ಅದನ್ನ ಯಾಕೆ ನಿರಾಕರಣೆ ಮಾಡಬೇಕು? ನಮ್ದು ನಾವು ಹೇಳ್ಕೊಂಡು ಹೋಗ್ಬೋದಲ್ಲ ಅಂದ್ರೆ ನಮಗೆ ನಂಬಿಕೆ ಬರಬೇಕಲ್ಲ. ಅದು ದೇವರು ಅವರು ಏನು ಹೇಳ್ತಾರೆ, ಕೆಲವರು ಹೇಳ್ತಾರೆ ದೇವರಿಗೆ ಇಷ್ಟೆಲ್ಲ ರೂಪ ಎಲ್ಲ ಹೇಳಬೇಡಿ, ಹೇಳಿದ್ರೆ ಅವನು ಒಂದೊಂದು ರೂಪ ತಗೋಬೇಕು, ತಗೊಂಡಾಗ ಅವನಿಗೆ ಒಳ್ಳೆಯವರಲ್ಲಿ ಇರುವಂಥ ದೇವರಿಗೆ ಸುಖ ಆಗತ್ತೆ, ನರಕದಲ್ಲಿ ಇರುವಂಥ ದೇವರಿಗೆ ಕಷ್ಟ ಆಗತ್ತಲ್ಲ. ಅದನ್ನ ಸಿಗಲಿಕ್ಕೆ ಈ ಶಬ್ದ, ಇದು ತೈತ್ರೇಯ ಉಪನಿಷತ್ತಿಂದ ಬಂದದ್ದೇ. ಇದೆಲ್ಲ ಪಂಚರೂಪಾತ್ಮಕನು, ಅವನ ರೂಪಗಳಲ್ಲಿ ಭೇದ ಇಲ್ಲ ಅಂಬೋದಕ್ಕೆ ಆತ್ಮ ಶಬ್ದ ಹಾಕಿ, ಕ ಶಬ್ದ ಅಂಬೋದು ಅವನು ಆನಂದ, ಕ ಅಂಬೋದು ಯಾವಾಗಲೂ ಸುಖಂ ಆನಂದ ರೂಪ ಎಂಬುದನ್ನು ತಿಳಿಸಿ, ಷಟ್ ಪಂಚರೂಪವ ಧರಿಸಿ ಎಂಬುದನ್ನು ನೋಡಿದ್ದೀವಿ. ಅಲ್ಲೆಲ್ಲಿ ಆಯಾ ಧರ್ಮ ಎಲ್ಲೆಲ್ಲಿ ಹಾಗಿರಬೇಕು ಆ ಕ್ವಾಲಿಟಿಗಳನ್ನು ವ್ಯಕ್ತ ಮಾಡುತ್ತಾನೆ. ಅವನು ಎಲ್ಲ ಕಡೆನೂ ಇರ್ತಾನೆ, ಅದು ಅಭಿವ್ಯಕ್ತ ಮಾಡುತ್ತಾನೆ. ಧರಿಸಿ ತತ್ತನ್ನಾಮದಿ, ಅವನ ಯಾವ ಪಾರ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ಲಿ ಹೇಳಿ, ನಮ್ಮಲ್ಲಿ ಪೃಥ್ವಿ ಅಂತ ಹೇಳ್ತೀವಿ, ಮಣ್ಣು, ಭೂಮಿಗೆ ಭೂಮಿ, ಪೃಥ್ವಿ, ಕಮಲ, ವಿಮಲ, ಎಲ್ಲ ಎಷ್ಟಾನೇ ಹೆಸರುಗಳೇ ಇರುತ್ತೆ. ಎಲ್ಲವೂ ಅದು ಅಲ್ಲಿ ಇರುವಂತ ದೇವರ ಹೆಸರೇ ಆಗತ್ತೆ. ಯಾಕೆಂದ್ರೆ ಇಂದ ಕ್ಷ ತನಕ ಇರುವಂತ ಅಜ, ಆನಂದ, ಇಂದ್ರ, ಈಶ ಇದೆಲ್ಲ ಮಾತೃಕಾನ್ಯಾಸದಲ್ಲಿ ಹೇಳ್ತಾರೆ. ಎಲ್ಲ ಅವನ ಹೆಸರುಗಳೇ. ಇದೆಲ್ಲ ಅಬ್ರಿವೇಷನ್ ಆಗತ್ತೆ, ಅದು ಅಕ್ಷರಗಳನ್ನು ಜೋಡಿಸಿ ಅವಂದೇ ಆಗತ್ತೆ ಎಲ್ಲಕ್ಕೆ. ಯಾಕೆಂದ್ರೆ ಓಂಕಾರ ಎಂಬುದು ದೇವರ ಹೆಸರಾದರೆ, ಒಂದು ಬೀಜ ಇದೆ ಅಂತ ಅನ್ಕೊಳ್ಳಿ, ಆ ಮಾವಿನ ಬೀಜ ಇದ್ದರೆ ಆ ಬೀಜದಿಂದ ಮರೋದೆಲ್ಲ ಮಾವಿಂದೇ ಇರುತ್ತೆ. ಹಾಗೇನೆ ಓಂಕಾರ ಎಂಬುದು ನಾರಾಯಣನ ಹೇಳತ್ತಂದ್ರೆ ಅದರಿಂದ ಬಂದದ್ದೇ ಎಲ್ಲ ಈ ಅಕ್ಷರಗಳು, ಧ್ವನಿಗಳು, ಪ್ರಪಂಚ. ಸೊ ಹಾಗೆ ಕಾಂಬಿನೇಷನ್ ಏನು ಹಾಕಿದ್ರು ಅದು ಅವನ ಹೆಸರೇ ಆಗತ್ತೆ. ಆ ಧರ್ಮವನ್ನ ಅವನು ಅಭಿವ್ಯಕ್ತ ಮಾಡಲಿಕ್ಕೆ ಅಲ್ಲಿದ್ದಾನೆ, ಅವನಿಗೂ ಅದೇ ಹೆಸರು. ಇದೆಲ್ಲ ತುಂಬಾ ಉಪನಿಷತ್ತಲ್ಲಿ ತುಂಬಾ ಒಂದೊಂದು ಶಬ್ದಕ್ಕೆ ಅರ್ಥ ಹೇಳ್ತಾ ಹೋಗ್ತಾರೆ. ಅದು ನಮ್ಗೆ ಇಷ್ಟ ತಿಳಿದರೆ ಸಾಕು. ತತ್ತನ್ನಾಮದಿ, ಆಯಾ ಹೆಸರು ಅವನದ್ದೇ. ಅವನು ಆ ಹೆಸರಿನಿಂದ, ಇವಾಗ ನೋಡಿದ್ದೀವಿ ಇಲ್ಲಿ ಏನು ಬರುತ್ತೆ ನಮ್ಗೆ, ಇಲ್ಲಿ ಬಂದಾಗ ನಾವು ಇಲ್ಲಿ ಬಂದಾಗ ಒಂದೊಂದು ಹೇಳಿದೀವಿಲ್ಲ, ಆ ಒಂದು ಭೂವಾರಿದಾಂಬರ ಅಂತ ಒಂದೊಂದು ಹೇಳಿ, ಒಂದೊಂದು ಕಿಡಿಗಳು, ಆ ಒಂದು ಸಮಿತ್ತು, ಒಂದೊಂದು ಅದು ಅವನ ನಾಮ. ಸೊ ಎಲ್ಲವೂ ಅವನ ನಾಮವೇ ಆಗಿದೆ, ಎಲ್ಲ ಅವನ ಹೆಸರುಗಳೇ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ಎಲ್ಲವೂ ಅವನ ಹೆಸರುಗಳು, ದೇವರ ಹೆಸರುಗಳೇ ಎಲ್ಲವೂ ಆಗಿದೆ. ತತ್ತನ್ನಾಮವ ಧರಿಸಿ, ಆ ತತ್ತನ್ನಾಮದಿನ್ ಕರೆಸಿ, ಅದೇ ಹೆಸರು ಅವನಿಗೆ. ನಮ್ಗೆ ಮರ್ತೋಯ್ತು ಅಂತ ಅಂದ್ಕೊಳ್ಳಿ, ಇದ್ರಲ್ಲಿ ಯಾವ ರೂಪ ಇದೆ ದೇವ್ರದ್ದು, ಅದೇ ರೂಪ ಹಾಕ್ಬಿಡೋಣ. ಅದೇ ರೂಪ ನಮ್ಮ ಏನು ಹೇಳ್ತೇವೆ, ಘಟ ಅಲ್ಲಿ ಇರೋದು ಘಟ, ಕುಂಕುಮ ಅವನ ಹೆಸರು ಕುಂಕುಮ, ಹಳದಿ ಅದು ಅವನ ಹೆಸರೇ ಆಗತ್ತೆ. ಎಲ್ಲವೂ ಹೀಗೆ ನಮಗೆ ಹೆಸರು ದೇವ್ರದ್ದು ಮರ್ತೋದ, ಅದೇ ಅವನ ಹೆಸರುಗಳು. ಆ ಹೆಸರಿನಿಂದ ಅದಕ್ಕೆ ಒಂದು ಆಕಾರ, ರೂಪ ಎಲ್ಲವೂ ತಾಳಿ ಅವನಿದ್ದಾನಂತ. ಸೊ ಅದನ್ನೇ ಹೇಳ್ತಾ ಧರಿಸಿ ತತ್ತನ್ನಾಮದಿ ಕರೆಸಿ ಪಂಚಪಾವಕ, ಅವನೇ ಇವಾಗ ಹೇಳಿದ್ದ ಪಂಚಪಾವಕ ಅಗ್ನಿಗಳ 5 ಹೇಳಿದ್ದೀವಲ್ಲ, ಈ ಅಗ್ನಿ ಅದು ಅವನೇ ಹೆಸರು. ಒಂದೊಂದು ಸ್ಥಾನದಲ್ಲಿ ಒಂದೊಂದು ಅಗ್ನಿ ಹೇಳ್ತಾ ಬಂದೀವಲ್ಲ, ಆ ಎಲ್ಲ ಅಗ್ನಿಗಳು ಅದು ಆಕಾಶದಿಂದ ಆ ಒಂದು ಶುರು ಮಾಡಿ ಒಂದೊಂದು ಅಗ್ನಿಯು ನೋಡ್ತಾ ಬಂದಿದ್ದೀವಿ. ಪರ್ಜನ್ಯ, ಲೋಕ, ಪೃಥ್ವಿ, ಪುರುಷ, ಇದು ಎಲ್ಲವೂ ಅವನದ್ದೇ ಹೆಸರುಗಳಾಗತ್ತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೇಳಿ ಪಂಚಪಾವಕ ಮುಖದಿ ಅವರಲ್ಲಿ ನಿಂತು ಅವರ ಮೂಲಕವಾಗಿ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಅವನೇ ಎಲ್ಲವೂ ಮಾಡಿಸ್ಬೇಕು. ಮುಖದಿ ಗುಣಮಯ. ಸೊ ತಾಯಲ್ಲಿ ಬಂದಾಗ ಏನಾಗತ್ತದು, ತಾಯಲ್ಲಿ ಬಂದಾಗ ಒಂದು ಆಕಾರ ಆಗತ್ತೆ. ಆ ಆಕಾರ ಅವರಿಗೆ ಒಂದು ಶರೀರ ನಮಗೆಲ್ಲ ಒಂದು ಶರೀರ ಬಂತಲ್ಲ, ಆ ಶರೀರ ಹೇಗಾಗಿದೆ ಅಂದ್ರೆ ಇದು ಬಂದು ಗುಣಮಯ. ಸತ್ವ, ರಜಸ್ಸು, ತಮಸ್ಸು ಅಂದ್ರೆ ನಾವು ಮಾಡುವಂತ ಕರ್ಮ ನಮ್ಗೆ ಶುದ್ಧವಾಗಿ ಯಾರು ಮಾಡಿಲ್ಲ. ಬ್ರಹ್ಮದೇವರನ್ನ ಬಿಟ್ರೆ ಕಲಿ, ಈ ಕಡೆ ಕಲಿ, ಆ ಕಡೆ ಬ್ರಹ್ಮದೇವರನ್ನ ಬಿಟ್ರೆ ಎಲ್ಲ ಮಿಶ್ರ. ಸೊ ಇದು ನಮ್ಗೆ ದೇಹ ಬರ್ಲಿಕ್ಕೆ ಏನ್ ಕಾರಣ, ನಮ್ಮ ಕರ್ಮಗಳೇ ಕಾರಣವಾಗಿರುತ್ತಲ್ಲವ. ಆ ಕರ್ಮಗಳಿಗೆ ಅಂದ್ರೆ ಈ ಒಂದೊಂದು ಸೆಕೆಂಡ್ಗೆ ನಮ್ಮ ಪೂರ್ತಿ ಸಾತ್ವಿಕ ಕರ್ಮ ಇರೋದಿಲ್ಲ, ಸತ್ವ, ರಜಸ್ಸು, ತಮಸ್ಸು ಇದು ಬೆರೆಸಿ ಇರುತ್ತೆ.
ಒಂದೊಂದು ಚೂರು ಚೂರು ಒಂದೊಂದು ಕಾಲದಲ್ಲಿ ಮೇಲಕ್ಕೆ ಬರುತ್ತೆ. ಸೊ ಹಾಗೆ ಅದಕ್ಕೆ ತಕ್ಕಂತೆ ದೇಹವನ್ನ ಅವನು ಕೊಡ್ತಾನಂತೆ. ಅದಕ್ಕೆ ಹೇಳ್ತಾರೆ ಗುಣಮಯ ಪಂಚಭೂತಾತ್ಮಕ ಶರೀರ. ಪಂಚಭೂತದಿಂದ ಕೂಡಿರುವಂಥದ್ದು ನಮ್ಮ ದೇಹ. ವಾಟ್ ಎವರ್ ಇಸ್ ದ ಹಾರ್ಟ್ ಪೋರ್ಷನ್, ಬೋನ್ಸ್ ತಗೊಳ್ಳಿ ಅಂಥದ್ದು, ಬೋನ್ಸ್ ಆಮೇಲೆ ಮಸಲ್ಸ್ ಇದೆಲ್ಲ ತಗೊಂಡಾಗ ಅದು ಪ್ರತ್ಯಾಂಶದಿಂದ ಆಗುತ್ತೆ. ಆಮೇಲೆ ವಾಟ್ ಎವರ್ ದ ಫ್ಲೂಯಿಡ್ ಇನ್ ಅವರ್ ಬಾಡಿ ತಗೊಂಡಾಗ ಅದು ಎಲ್ಲವೂ ನಮ್ಗೆ ಏನಾಗುತ್ತೆ, ನೀರಿನ ಅಂಶವಾಗಿರುತ್ತೆ. ಆಮೇಲೆ ಗಾಳಿ ಇಲ್ಲದೆ ಉಸಿರಾಡ್ತಾ ಇದ್ದೀವಿ, ಗಾಳಿ ಅಂಶ ಇರುತ್ತೆ. ಆಮೇಲೆ ಬೆಂಕಿಯಲ್ಲಿ ಬರುತ್ತೆ ಅಂದ್ರೆ ಎಲ್ಲ ಕಾಣುತ್ತಲ್ಲ, ಕಣ್ಣಲ್ಲಿ ಇರುವಂತ ಇಲ್ಲ ಇಂದ್ರಿಯಗಳು ಕೇಳುತ್ತಲ್ಲ, ಅದೆಲ್ಲ ಬೆಂಕಿ ಅಂದ್ರೆ ಏನು, ಪ್ರಕಾಶ ಮಾಡುವಂಥದ್ದು. ಕಣ್ಣು ಕಾಣುತ್ತೆ, ಕಿವಿ ಕೇಳುತ್ತೆ, ಒಂದು ಮೂಗು ಮೂಸುತ್ತೆ. ಸೊ ಈ ತರ ಇಂದ್ರಿಯಗಳಲ್ಲಿ ಇರುವಂತ ತೇಜಶಕ್ತಿ. ನಾವು ಊಟ ಮಾಡುವಾಗ ಎನರ್ಜಿ ಬರುತ್ತಲ್ಲ, ಏನು ಎನರ್ಜಿ, ಯಾರನ್ನ ನೋಡಿದ್ದಾರೆ ಏನು ಎನರ್ಜಿ ಬರುತ್ತಂತ, ಅದು ತೇಜಸ್ಸಿಂದ ಆಗುತ್ತೆ. ಎಲ್ಲ ಇರ್ಲಿಕ್ಕೆ ಆಕಾಶ ಬೇಕಲ್ಲ, ಎಲ್ಲ ಇರ್ಲಿಕ್ಕೆ. ಸೊ ಇದು ಪಂಚಭೂತ ಆಯ್ತಲ್ಲ. ಪಂಚಭೂತಾತ್ಮಕ ಶರೀರವ ಯಾರಿಗೆ ಕೊಟ್ಟಾನೆ? ಪಂಚವಿಧ ಜೀವರಿಗೆ ಕೊಟ್ಟು. ಪಂಚವಿಧ ಏನು, 5 ಥರದ ಜೀವಗಳು ಯಾರು ಅಂದ್ರೆ 5 ಥರ ಒಳ್ಳೆ ಜೀವಗಳು ತಗೋಬಹುದು, ಅಥವಾ 5 ಥರ ಜೀವಗಳು ಅಂದ್ರೆ ದೇವತೆಗಳು ಎಲ್ಲಿಂದ ಬರುತ್ತೆ? ದೇವತೆಗಳು ಒಂದು ನಾವು ಹೇಳ್ತೀವಲ್ಲ, ದೇವತೆಗಳು ಅವರವರ ಕರ್ಮಕ್ಕನುಗುಣವಾಗಿ ಒಂದು ಅಂಶದಿಂದ ಹುಟ್ಟುತ್ತಾರೆ. ಅರ್ಜುನ ಹುಟ್ಟಿದ್ದಾನೆ, ಭೀಮಸೇನ ಎಲ್ಲರೂ ಹುಟ್ಟುತ್ತಾರೆ, ಪ್ರಹ್ಲಾದ ಹುಟ್ಟಿದ, ಇದೆಲ್ಲ ಹೇಳ್ತೀವಲ್ಲ. ದೇವ, ಗಂಧರ್ವ, ಪಿತೃ, ಮನುಷ್ಯ, ಅಸುರ, ಈ 5 ಭೇದ. ಇದಕ್ಕೆ 5ರ ಗುಂಪು ಅನೇಕ ಇದೆ. ಇದನ್ನ ಮುಖ್ಯವಾಗಿ ಹೇಳ್ತಾರೆ. ಈ ದೇಹವನ್ನ ಕೊಟ್ಟು ಪಂಚವಿಧ ಜೀವ, ಇದು ಟೋಟಲ್ ಕ್ಲಾಸಿಫಿಕೇಶನ್ ಅಲ್ಲಿ ಎಲ್ಲವೂ ಬಂದ್ಬಿಡ್ತಾರೆ. ಇವರಿಗೆ ಕೊಟ್ಟು ಅಲ್ಲಲ್ಲೇ ಕೊಟ್ಟು ಹಾಗೆ ಬಿಡೋದಿಲ್ಲ, ಕೊಟ್ಟು ಅವರಲ್ಲಿ ನಿಂತು ಅಲ್ಲಲ್ಲೇ ರಮಿಸುವನು. ಯಾಕೆ ರಮಿಸುವನು ಹೇಳ್ತಾರ? ಏನೋ ದೈತ್ಯ ದೇಹದಲ್ಲಿ ಇದ್ದಾಗ ಅವನಿಗೆ ಯಾವ ದೇವರು ಕ್ರೂರನಾಗ್ತಾನ? ಇಲ್ಲ, ಅವನಿಗೆ ಎಲ್ಲವೂ ಲೀಲಾ, ಎಲ್ಲವೂ ಸುಖಮಯ. ಅದಕ್ಕೆ ಅಂತ ಅಲ್ಲೇ ರಮಣ, ಅಲ್ಲೇ ಅವನ ಆಟ, ಆನಂದ ಅವನಿಗೆ ಬರೋದಿಲ್ಲ. ಇರೋ ಆನಂದ ನಾವು ಒಂದು ಸಂಗೀತ ಕೇಳಿದಾಗೆ, ಒಂದು ದೇವರನ್ನ ನೋಡಿದಾಗ, ಉಡುಪಿ ಕೃಷ್ಣನ ದರ್ಶನ ಆದಾಗ ಎಷ್ಟು ಕುಣಿತೀವಿ ನಾವು, ಎಷ್ಟು ಕುಳಿಸ್ತೀವಿ. ಹಾಗೆ ಇಟ್ಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಜಾಯ್. ದೇವರದು ಆನಂದಮಯ. ಸೊ ಎಲ್ಲವೂ ಎಕ್ಸ್ಪ್ರೆಷನ್ ಆಫ್ ಜಾಯ್ ಇರುತ್ತೆ ಅಂಬಲ್ಲಿ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅಮರ್ ಅವರೇ, ಅಜಿತ್ ಅವರೇ, ಅರವಿಂದ್ ಅವರೇ, ತುಂಬಾ ಧನ್ಯವಾದಗಳು. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಕೃಷ್ಣಾರ್ಪಣಮಸ್ತು.